ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರದಿಂದ ಬಂಪರ್ ಗಿಫ್ಟ್. ಇದೀಗ ಹಳೆಯ ರಜೆಗಳ ಜೊತೆಗೆ ಹೊಸ ರಜೆಗಳು ಸೇರ್ಪಡೆ. ಹೊಸ ರಜೆಗಳ ಜೊತೆ ಹಬ್ಬದ ಮುಂಗಡ ಸೌಲಭ್ಯದ ಗಿಫ್ಟ್. ಎಸ್ ವೀಕ್ಷಕರೇ, ಸರ್ವೇ ಸಾಮಾನ್ಯವಾಗಿ ನಾವೆಲ್ಲ ಒಂದು ಮಾತನ್ನ ಹೇಳ್ತೇವೆ. ಸರ್ಕಾರಿ ನೌಕರಿಯನ್ನ ನಾವು ಗಾದೆ ಮಾತಾದ ಆನೆಗೆ ಹೋಲಿಕೆ ಮಾಡ್ತೇವೆ. ಕಾಡು ಪ್ರಾಣಿಯಾದ ಆನೆಯನ್ನ ಮನುಷ್ಯ ಪಳಗಿಸಿ ಮರದ ದಿಮ್ಮೆಗಳನ್ನ ಉರುಳಿಸಲು, ಭಾರಿ ಗಾತ್ರದ ಉಪಕರಣಗಳನ್ನ ಸಾಗಿಸಲು ಉಪಯೋಗಿಸುತ್ತಾನೆ. ಅದೇ ಆನೆ ಸತ್ತ ಮೇಲೆ ಅದರ ದಂತದಿಂದ 10 ಬಗೆಯ ಕರಕುಶಲ ವಸ್ತುಗಳನ್ನ ತಯಾರಿಸ್ತಾರೆ. ಹೀಗೆ ಆನೆ ಇದ್ದರೂ ಇರದಿದ್ದರೂ ಉಪಯೋಗಕ್ಕೆ ಬರುತ್ತೆ ಅಂತಾರೆ. ಹೀಗಾಗಿ ಸಮಾಜದಲ್ಲಿ ಎಲ್ಲರೂ ಸರ್ಕಾರಿ ಕೆಲಸ ಸೇರ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಕಡೆ ಕೇಂದ್ರ ಸರ್ಕಾರ ಗಿಫ್ಟ್ ಮೇಲೆ ಗಿಫ್ಟ್ ಕೊಡ್ತಾ ಇದ್ರೆ, ಇತ್ತ ರಾಜ್ಯ ಸರ್ಕಾರ ಕೂಡ ಬಂಪರ್ ಕೊಡುಗೆಗಳನ್ನ ನೀಡ್ತಾ ಇದೆ. ಈಗಾಗಲೇ ಸರ್ಕಾರಿ ನೌಕರರಿಗೆ ರಜೆಗಳು ಸಾಕಷ್ಟಿವೆ. ಇದರ ಜೊತೆಗೆ ಇದೀಗ ಹೊಸ ರಜೆಗಳು ಸೇರ್ಪಡೆಗೊಂಡಿದ್ದು ಸರ್ಕಾರಿ ನೌಕರರು ಫುಲ್ ಖುಷಿಯಾಗಿದ್ದಾರೆ. ಹೌದು, ರಾಜ್ಯ ಸರ್ಕಾರಿ ನೌಕರರ ಪಾಲಿಗೆ ರಾಜ್ಯ ಸರ್ಕಾರವು ಮಹತ್ವದ ಗುಡ್ ನ್ಯೂಸ್ ಒಂದನ್ನ ನೀಡಿದೆ. ಹಬ್ಬಗಳ ಆಚರಣೆಗಾಗಿ ಸರ್ಕಾರ ನೀಡುವ ಹಬ್ಬದ ಮುಂಗಡ ಸೌಲಭ್ಯಕ್ಕೆ ಸಂಬಂಧಿಸಿದಂತೆ ಈಗಿರುವ ಹಬ್ಬಗಳ ಪಟ್ಟಿಗೆ ಹೊಸದಾಗಿ ಕೆಲವು ಹಬ್ಬಗಳನ್ನು ಸೇರ್ಪಡೆಗೊಳಿಸಿ ರಾಜ್ಯ ಸರ್ಕಾರ ಅಧಿಕೃತ ಆದೇಶವನ್ನ ಹೊರಡಿಸಿದೆ. ಈ ಕುರಿತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಅಧಿಕೃತ ನಡವಳಿಯನ್ನ ಹೊರಡಿಸಿದ್ದಾರೆ. ಸರ್ಕಾರದ ನಿಯಮಗಳ ಪ್ರಕಾರ ಸರ್ಕಾರಿ ನೌಕರರು ಹಬ್ಬದ ಆಚರಣೆಗಾಗಿ ಮುಂಗಡ ಹಣವನ್ನ ಪಡೆಯಲು ನಿಗದಿತ ಹಬ್ಬಗಳ ಪಟ್ಟಿಯಲ್ಲಿದ್ದ ಹಬ್ಬಗಳಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಇತ್ತು. ಈಗ ಈ ವ್ಯಾಪ್ತಿಯನ್ನ ವಿಸ್ತರಿಸಲಾಗಿದ್ದು ನೌಕರರಿಗೆ ಹೆಚ್ಚಿನ ಅನುಕೂಲ ಮಾಡಲಾಗಿದೆ. ಈಗಾಗಲೇ ರಾಜ್ಯಗಳಲ್ಲಿ ಚಾಲ್ತಿಯಲ್ಲಿರುವ ಹಬ್ಬಗಳೆಂದರೆ ಚಂದ್ರಮಾನ ಯುಗಾದಿ, ಮಕರ ಸಂಕ್ರಾಂತಿ, ದೀಪಾವಳಿ, ಗಣೇಶ ಚತುರ್ಥಿ, ರಂಜಾನ್, ಬಕ್ರೀದ್, ಈದ್ ಮಿಲಾದ್, ಈಸ್ಟರ್, ದಸರಾ, ಗಣತಂತ್ರ ದಿನ ಮತ್ತು ಸ್ವತಂತ್ರ ದಿನ ಇದ್ವು. ಈ ಹಿಂದೆ ಕೇವಲ ಸೀಮಿತ ಹಬ್ಬಗಳಿಗೆ ಮಾತ್ರ ಮುಂಗಡ ಹಣ ಪಡೆಯಲು ಅವಕಾಶ ಇತ್ತು. ಆದರೆ ನೌಕರರ ಬೇಡಿಕೆ ಮತ್ತು ವಿವಿಧ ಸಮುದಾಯಗಳ ಹಬ್ಬಗಳನ್ನು ಪರಿಗಣಿಸಿ ಈಗ ಈ ಪಟ್ಟಿಗೆ ಹೆಚ್ಚುವರಿಯಾಗಿ ಹಲವು ಹಬ್ಬಗಳನ್ನು ಸೇರ್ಪಡೆಗೊಳಿಸಲಾಗಿದೆ. ಇದರಿಂದಾಗಿ ರಾಜ್ಯಾದ್ಯಂತ ಇರುವ ವಿವಿಧ ಧರ್ಮ ಮತ್ತು ಸಂಸ್ಕೃತಿಯನ್ನ ಪಾಲಿಸುವ ಸರ್ಕಾರಿ ನೌಕರರು ತಮ್ಮ ಪ್ರಮುಖ ಹಬ್ಬಗಳ ಸಂದರ್ಭದಲ್ಲಿ ಆರ್ಥಿಕ ನೆರವನ್ನ ಪಡೆಯಲು ಸುಲಭವಾಗಲಿದೆ. ಇನ್ನು ಹೊಸದಾಗಿ ಸೇರ್ಪಡೆಯಾದ ಹಬ್ಬಗಳೆಂದರೆ ಮಹಾಶಿವರಾತ್ರಿ, ಶ್ರೀರಾಮನವಮಿ, ವರಮಹಾಲಕ್ಷ್ಮಿ ವ್ರತ, ಮಹಾಲಯ ಅಮಾವಾಸ್ಯೆ, ನಾಗರ ಪಂಚಮಿ, ಕನ್ನಡ ರಾಜ್ಯೋತ್ಸವ, ಹೋಳಿ ಹಬ್ಬ, ಬಸವ ಜಯಂತಿಗೆ ರಜೆಯನ್ನ ನೀಡಲಾಗಿದೆ. ಮುಂಗಡ ಹಣ ಪಡೆಯುವುದು ಹೇಗೆ ಅನ್ನೋದಾದರೆ, ಸರ್ಕಾರ ನಿಗದಿಪಡಿಸಿದ ಅರ್ಜಿಯಲ್ಲಿ ನೌಕರರು ತಮಗೆ ಬೇಕಾದ ಹಬ್ಬವನ್ನ ನಮೂದಿಸಿ ಮುಂಗಡ ಹಣಕ್ಕಾಗಿ ಮನವಿಯನ್ನ ಮಾಡಬಹುದು. ಅರ್ಜಿಯಲ್ಲಿ ನಮೂದಿಸಿದ ಹಬ್ಬವು ಸರ್ಕಾರದ ಅಧಿಕೃತ ಪಟ್ಟಿಯಲ್ಲಿದ್ರೆ ಮಾತ್ರ ಮುಂಗಡ ಹಣ ಮಂಜೂರಾಗುತ್ತೆ. ಸರ್ಕಾರದ ಈ ನಿರ್ಧಾರದಿಂದ ಲಕ್ಷಾಂತರ ಸರ್ಕಾರಿ ನೌಕರರಿಗೆ ಹಬ್ಬದ ಸಮಯದಲ್ಲಿ ಆರ್ಥಿಕವಾಗಿ ದೊಡ್ಡ ನೆರವು ಸಿಕ್ಕಂತಾಗಿದೆ. ಒಟ್ನಲ್ಲಿ ಸರ್ಕಾರಿ ನೌಕರರಿಗೆ ಸಾಲು ಸಾಲು ಬಂಪರ್ ಆಫರ್ಗಳು ಸುರಿಮಳೆಯಾಗಿ ಹರಿದು ಬರ್ತಾ ಇದೆ. ಇದರ ಜೊತೆ ಇದೀಗ ಹೊಸ ರಜೆಗಳು ಕೂಡ ಸೇರ್ಪಡೆಗೊಂಡಿವೆ. ಅಷ್ಟೇ ಅಲ್ಲದೆ ಹೊಸ ರಜೆಗಳ ಜೊತೆಗೆ ಆರ್ಥಿಕ ನೆರವು ನೀಡಲು ಸಹ ಸರ್ಕಾರ ಮುಂದಾಗಿದ್ದು ಹಬ್ಬದ ಮುಂಗಡ ಎಂಬ ಹೆಸರಿನೊಂದಿಗೆ ಆರ್ಥಿಕ ಸಹಾಯವನ್ನ ನೀಡ್ತಾ ಇದೆ. ಸರ್ಕಾರದ ಈ ನಿರ್ಧಾರಕ್ಕೆ ಸರ್ಕಾರಿ ನೌಕರರು ಫುಲ್ ಖುಷಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.